ರಾಜ್ಯ ಸರ್ಕಾರ ಕೈಗೊಂಡಿರುವ ಜಾತಿ ಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಕೊಡವ ಮತ್ತು ಭಾಷೆ ಕಾಲಂನಲ್ಲಿ ಕೊಡವ ಭಾಷೆ ಎಂದು ನಮೂದಿಸುವಂತೆ ನಾಪೋಕ್ಲು ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಮನು ಮುತ್ತಪ್ಪ ಮನವಿ ಮಾಡಿದ್ರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೆಲವು ಸಂಘಟನೆಗಳು ಜಾತಿ ಗಣತಿಯ ಧರ್ಮದ ಕಾಲಂನಲ್ಲಿ ಕೊಡವರು ಕೊಡವ ಧರ್ಮ ಎಂದು ನಮೂದಿಸಬೇಕೆಂದು ಕರೆ ನೀಡುವ ಮೂಲಕ ಗೊಂದಲ ಸೃಷ್ಟಿಸುತ್ತಿವೆ. ಅನಾದಿ ಕಾಲದಿಂದಲೂ ಕೊಡವರು ಹಾಗೂ ಕೊಡವ ಭಾಷಿಕರು ಪ್ರಕೃತಿ ಮತ್ತು ಗುರು ಕಾರಣರನ್ನು ಆರಾಧಿಸಿಕೊಂಡು ಬರುತ್ತಿದ್ದು ಹಿಂದೂ ಧರ್ಮದ ಭಾಗವಾಗಿ ಗುರುತಿಸಿಕೊಂಡಿದ್ದಾರೆ. ಕೊಡಗಿನ ಬಹುತೇಕ ದೇವಾಲಯಗಳ ತಕ್ಕ ಮುಖ್ಯಸ್ಥರು ಎಲ್ಲ ಹಿಂದೂ ದೇವರುಗಳನ್ನು ಪೂಜಿಸಿಕೊಂಡು ಬರುತ್ತಿದ್ದಾರೆ. ಆದ್ರಿಂದ ಜಾತಿ ಗಣತಿಯ ಸಂದರ್ಭ ಯಾರು ಗೊಂದಲಕ್ಕೀಡಾಗದೆ ಪ್ರತಿಯೊಬ್ಬರೂ ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಕೊಡವ ಹಾಗೂ ಭಾಷೆ ಕಾಲಂನಲ್ಲಿ ಕೊಡವ ಎಂದು ನಮೂದಿಸಬೇಕೆಂದು ಕೋರಿದ್ದಾರೆ. ರಾಜ್ಯದಲ್ಲಿ ದೊಡ್ಡ ಷಡ್ಯಂತ್ರ ನಡೆಯುತ್ತಿದ್ದು ರಾಜ್ಯ ಸರ್ಕಾರವು ಹಿಂದೂ ಜನಾಂಗವನ್ನು ಒಡೆದು ಆಳುವ ನೀತಿ ಅನುಸರಿಸುತ್ತಿದೆ ಎಂದು ಮನು ಮುತ್ತಪ್ಪ ಆರೋಪಿಸಿದರು. ಕೆಲವು ವ್ಯಕ್ತಿಗಳು, ಕೊಡವ ಜನಾಂಗದ ವ್ಯಕ್ತಿಗಳು, ನಾವು ಹಿಂದೂ ಧರ್ಮ ಅಲ್ಲ ಕೊಡವ ಧರ್ಮದಲ್ಲಿ ಈ ಒಂದು ಸೆನ್ಸಸ್ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳುವಂಥ ಕರೆಯನ್ನು ನೀಡಿರುವುದು ಭಾಳ ವಿಷಾದನೀಯ ಹಾಗೂ ಖಂಡನೀಯವಾಗಿದೆ. ಈ ಪ್ರಯುಕ್ತ ನಾವೆಲ್ಲ ನನ್ನ ವಿರಾಜಪೇಟೆಯ ಸಭೆಯಲ್ಲಿ ಸಮೇತ ಭಾಗವಹಿಸಿದ್ವಿ. ಬಹುತೇಕರು ಅದನ್ನು ವಿರೋಧಿಸಿದ್ದಾರೆ. ಬಹುಶಃ ವಿಶಿಷ್ಟ ಪರಂಪರೆ ನೋಡತಕ್ಕಂಥ ಕೊಡವ ಜನಾಂಗ, ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ನಮ್ಮ ಕೊಡಗಿನ ಜನಜೀವನ ಇರ್ಬೋದು ಅಥವಾ ನಮ್ಮ ಇತಿಹಾಸ ಇರ್ಬೋದು, ಭವ್ಯವಾದಂಥ ನಮ್ಮ ಪರಂಪರೆ ಇರ್ಬೋದು, ಭವ್ಯವಾದಂಥ ನಮ್ಮ ಸಂಸ್ಕೃತಿ ಇರ್ಬೋದು, ಎಲ್ಲದರಲ್ಲೂ ನಾವು ಹಿಂದೂ ಜನಾಂಗದ ಅಥವಾ ಹಿಂದೂ ಸಮಾಜದ ಹಿಂದೂ ಸಂಸ್ಕೃತಿಯೊಟ್ಟಿಗೆ ನಾವು ಜೋಡಿಸ್ಕೊಂಡಿದ್ದೀವಿ. ನಮ್ಮ ಆರಾಧನಾ ಪದ್ಧತಿಯು ಸಮೇತ ಹಿಂದೂ ಧರ್ಮದ ಆರಾಧನಾ ಪದ್ಧತಿಯ ಹೊರತು ಬೇರೆ ಯಾವುದೇ ಧರ್ಮಕ್ಕೆ ನಮ್ಮನ್ನು ಹೋಲಿಕೆ ಅದು ಸಲ್ಲದು. ಬಹುಶಃ ನಮ್ಮಲ್ಲಿ ಒಂದು ಮಾತಿದೆ, ನಮ್ಮಲ್ಲಿ ಒಕ್ಕಕೋರು ನಾಥ, ಕೇಳಿಕೋರು ಅಯ್ಯಪ್ಪ, ಊರುಕೋರು ಭಗವತಿ. ಏನಂತಂದರೆ ಒಕ್ಕಕೋರು ನಾಥ ಅಂತಂದರೆ ನಮ್ಮ ಒಂದೊಂದು ಕುಟುಂಬ ಇರ್ತದೆ. ಆ ಕುಟುಂಬದ 5 ಮನೆಯಲ್ಲಿ ನಾವು ನಾಗನ ಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಇದು ಹಿಂದೂ ಸಂಸ್ಕೃತಿಯ ಒಂದು ಭಾಗ. ಹಾಗೆಯೇ ಕೇರಿಕೋರು ಅಯ್ಯಪ್ಪ ಅಂತಂದರೆ ಪ್ರತಿ ಕೇರಿಗಳಲ್ಲಿ ಒಂದು ಬನಗಾಡು ಇರ್ತದೆ. ಆ ಬನಗಾಡಲ್ಲಿ ನಾವು ಅಯ್ಯಪ್ಪನನ್ನು ಆರಾಧಿಸ್ತೀವಿ. ಮತ್ತು ಊರುಕೋರು ಭಗವತಿ ಅಂದರೆ ಒಂದು ಊರಿಗೆ ಒಂದು ಭಗವತಿ ನಮ್ಮ ಸಂಪ್ರದಾಯ. ಭಗವತಿ ದೇವಸ್ಥಾನ ಇರ್ತಕ್ಕಂಥದ್ದು. ಭಗವತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಾವು ಹಿಂದೂ ಸಂಪ್ರದಾಯದಂತೆ ನಾವು ಉತ್ಸವವನ್ನು ನಡೆಸ್ತೀವಿ. ಆ ಉತ್ಸವವು ಕೆಲವು ಭಾಗದಲ್ಲಿ 4 ರಿಂದ 5 ದಿನಗಳ ನಡೀತದೆ. ಕೆಲವು ಭಾಗದಲ್ಲಿ 5 ರಿಂದ 9 ದಿವಸಗಳ ತನಕ ನಡೀತದೆ. ಆ ಭಗವತಿ ದೇವರ ಉತ್ಸವ ನಡೆದಾಗ ಆ ಭಗವತಿ ದೇವಸ್ಥಾನದಲ್ಲಿ ಇರತಕ್ಕಂಥ ಬಹುತೇಕ ಕೊಡವ ಜನಾಂಗ ಇರುವ ಭಾಗದಲ್ಲೇ ಭಗವತಿ ದೇವಸ್ಥಾನಗಳು ಇರತಕ್ಕಂಥದ್ದು. ಅಲ್ಲಿ ಎಲ್ಲದರಲ್ಲೂ ನಮ್ಮದೇ ಕೊಡವರದೇ ತಕ್ಕನೇ ಇರ್ತದೆ. ತಕ್ಕ ಮುಖ್ಯಸ್ಥರು ಕೊಡವರೇ ಆಗಿರ್ತಾರೆ. ಇವತ್ತು ನನ್ನ ಬಲ್ಲಮಾಟಿ ಗ್ರಾಮದ ಒಂದು ನಮ್ಮ ಭಗವತಿ ದೇವಸ್ಥಾನದಲ್ಲಿ ತಕ್ಕರು ತಕ್ಕರು ಆ ದೇವಸ್ಥಾನದ ಮುಖ್ಯಸ್ಥರಾಗಿರ್ತಾರೆ. ಅಲ್ಲಿಂದ ಕಾವುಕಾರ ಅಂತ ಹೇಳ್ತೀವಿ. ಕಾವುಕಾರ ಅಂತಂದರೆ ಆ ಭಂಡಾರವನ್ನು ಕಾಯುವವರು, ಅವರು ಕೊಡವರೇ ಇರ್ತಾರೆ. ಹಾಗೂ ಕ್ವಾಯಪ್ಪ ಅಂತ ಈ ರೀತಿಯ ಒಂದು ತಕ್ಕ ಮುಖ್ಯಸ್ಥ ಸ್ಥಾನ ಅಲ್ಲಿ 3 ಸಮೇತ ಅದು ಕೊಡವ ಜನಾಂಗಕ್ಕೆ ಸೇರಿರ್ತದೆ. ಬಹುಶಃ ನಮ್ಮದು ಭಗವತಿ ಹಬ್ಬ ಪ್ರಾರಂಭವಾದಾಗ ನಾವು ಭಗವತಿ ದೇವಸ್ಥಾನದಲ್ಲಿ ರಾತ್ರಿ ಹೊತ್ತು ಹಂದಿಕೊಟ್ಟು ಅಂತ ನಾವು ಸೇರಿಬಿಟ್ಟು ಅಲ್ಲಿ ನಮ್ಮ ತೆರಿಗೆಗಳನ್ನೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಅರ್ಪಿಸಿ ರಾತ್ರಿ ಭಗವತಿ ದೇವಸ್ಥಾನದಲ್ಲಿ ದೇವಿಯ ಪೂಜೆ ಆದ ನಂತರ ನಾವು ಆ ಭಂಡಾರ ಪೆಟ್ಟಿಗೆ ಎಲ್ಲಿರ್ತದೆ, ಆ ಕಾವುಕಾರ ಅಂತ ಹೇಳುವಂಥ ಮನೆಯಲ್ಲಿ ಇರ್ತದೆ. ಅಲ್ಲಿ ಭದ್ರವಾಗಿ ಅವರು ಅದನ್ನು ಆ ದೇವಸ್ಥಾನದ ಭಂಡಾರವನ್ನು ಅಲ್ಲಿ ಇಟ್ಟಿರ್ತಾರೆ. ಆ ಭಂಡಾರವನ್ನು ನಾವು ಭಗವತಿ ದೇವಿಯ ಪ್ರಾರ್ಥನೆಯನ್ನು ಮಾಡೋದ್ರ ಮುಖಾಂತರ ಅವರ ಒಂದು ಐನ ಮನೆಗೆ ಹೋಗಿ ಆ ಐನ ಮನೆಯಲ್ಲಿ ಇರ್ತಕ್ಕಂಥ ಭಂಡಾರವನ್ನು ಪೂಜೆ ಮಾಡಿ ರಾತ್ರಿ ಅದನ್ನು ಅಲ್ಲಿ ನಾವು ಕೊಡವರ ಧರ್ಮ ಹಿಂದೂ, ಭಾಷೆ ಕೊಡವ, ಮುಂದೆಯೂ ಹೀಗೆ ಮುಂದುವರಿಯುತ್ತದೆ ಎಂದು ಮಡಿಕೇರಿ ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಕೊಂಗಂಡ ಎಸ್ ದೇವಯ್ಯ ಹೇಳಿದರು. ಧರ್ಮದ ವಿಚಾರದಲ್ಲಿ ಸಂಘರ್ಷಕ್ಕಿಳಿದರೆ ನಷ್ಟವಲ್ಲದೆ ಲಾಭವೇನೂ ಇಲ್ಲ ಎಂದು ಕೊಡವ ಅಮ್ಮ ಕೊಡವ ಟ್ರಸ್ಟ್ ಅಧ್ಯಕ್ಷ ಎಂಬಿ ದೇವಯ್ಯ ಹೇಳಿದರು.
ಕಾವೇರಮ್ಮ ನಮ್ಮ ಕುಲದೇವತೆ. ಕಾವೇರಮ್ಮೇ ಇಲ್ಲಿ ಬಂದು ಜಲರೂಪಿಣಿಯಾಗಿ ಇದ್ದಾರೆ. ಆ ಸಂದರ್ಭದಲ್ಲಿ ಕೂಡ ನಾವು ಕೊಡವರಾಗೆ ಇದ್ದೀವಿ. ಕೊಡವ ಜನಾಂಗವನ್ನು ಬದಲಾಯಿಸಕ್ಕೆ ಯಾರಿಗೂ ಆಗಲ್ಲ. ತುಂಬ ಜನರು ಹೇಳ್ತಾರೆ ನಮ್ಮ ಕುಲದೇವತೆಯನ್ನು ಕೊಡವರ ಕುಲದೇವತೆ, ಕೊಡಗಿನ ಕುಲದೇವತೆ ಅಂತ ಹೇಳ್ತಾರೆ. ಪರಿವರ್ತನೆ ಸ್ವಲ್ಪ ಮಾತಾಡಿ. ನಾವೆಲ್ಲರೂ ದೇವಿಯನ್ನು ಆರಾಧಿಸ್ತೀವಿ, ಭೂತಪನವನ್ನು ಆರಾಧಿಸ್ತೀವಿ. ಭಗವತಿ ಯಾರು? ಹಿಂದೂ ದೇವತೆಯ ಅಥವಾ ಕೊಡವ ದೇವತೆ ನನಗೆ ಗೊತ್ತಿಲ್ಲ. ಅಥವಾ ಇನ್ನೊಂದು ಜನಾಂಗದಲ್ಲಿ ಶಿವ ಯಾರು? ಶಿವನ ಬಗ್ಗೆ ಮಾತಾಡಬೇಕು. ಶಿವನು ಹಿಂದೂ ದೇವತೆ. ಆ ಇರತಕ್ಕಂಥ ಎಲ್ಲ ದೇವಾನುದೇವತೆಗಳು ಹಿಂದೂ ಆರಾಧಿಸತಕ್ಕಂಥ ದೇವತೆ. ಇದರಿಂದ ಲಾಭ ಏನು? ಇದನ್ನು ಮಾಡೋದರಿಂದ ಯಾರಿಗೆ ಲಾಭ ನನಗೆ ಗೊತ್ತಿಲ್ಲ. ಇದರ ತಲೆ ಯಾರಲ್ಲಿ ಬಂತು? ನನಗೆ ಅನಿಸ್ತಾ ಇದೆ ಕಮ್ಯುನಿಸಮ್ ಬಗ್ಗೆ ಲೆಫ್ಟಿಸ್ಟ್ ಅವರಿಗೆ ಇದ್ದಂಥ ಒಂದು ಹುನ್ನಾರ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಹುನ್ನಾರ ನಡೆಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಅವಶ್ಯಕತೆ ಅಂತೂ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆ ಹೇಗೆ ಮಾಡಿದ್ರು ನಾವು ನಾವಾಗಿ ಉಳಿತೀವಿ. ಅಂದರೆ ನಮ್ಮ ಜನಾಂಗದ ಕೆಲಸಗಳಿಗೆ ಯಾಕೆ ಬುದ್ಧಿ? ಆ ಕಾವೇರಮ್ಮ ಒಳ್ಳೆ ಬುದ್ಧಿ ಕೊಡಲಿ ಅವರಿಗೆ. ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತ ನಾನು ನಮ್ಮ ಜನಾಂಗದವ್ರನ್ನ ಪ್ರಾರ್ಥಿಸ್ಕೊಳ್ತೇನೆ. ನಾವು ವರ್ಷಂಪ್ರತಿ ಕಾವೇರಿಗೆ ಸೇರ್ತೀವಿ. ತೀರ್ಥೋದ್ವಾಸದಿಂದ ನಾವೆಲ್ಲರೂ ಒಟ್ಟಿಗೆ ಕಾವೇರಿ ಸ್ನಾನ ಮಾಡ್ತೀವಿ, ತೀರ್ಥ ಸ್ನಾನ ಮಾಡ್ತೀವಿ. ನಮ್ಮ ಪುತ್ರಿ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ಎಲ್ಲವನ್ನೂ ನಾವು ಒಟ್ಟಿಗೆ ಮಾಡ್ತಾ ಇರ್ತೀವಿ. ಆದರೆ ಒಂದು ವರ್ಗಕ್ಕೆ ಯಾಕೆ ತಲೆ ಬಂತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ನನ್ನ ಮನೆ ಹೇಳುವಾಗ ಇಲ್ಲ ನಾವು ಕಾವೇರಿನ ಪೂಜೆ ಮಾಡೋದು, ಭಗವತಿನ ಪೂಜೆ ಮಾಡೋದು, ಈಶ್ವರ ಯುತಪ್ಪನ ಪೂಜೆ ಮಾಡೋದು, ವಿಷ್ಣುವಿನ ಪೂಜೆ ಮಾಡೋದು ಇಲ್ಲ. ಎಲ್ಲ ದೇವರು ನಾವು ಹಿಂದೂ ದೇವರನ್ನ ಪೂಜೆ ಮಾಡತಕ್ಕಂಥ ಜನ ಕೊಡೋ ಅದನ್ನು ಈ ವಿಚಾರವನ್ನು ದಯವಿಟ್ಟು ಅವರು ಕೈ ಬಿಡುವುದಕ್ಕೆ ಕಾವೇರಮ್ಮೆ ಯುತಪ್ಪ ಒಂದು ಒಳ್ಳೆ ಮನಸ್ಸಿಕೊಟ್ಟು ಈ ಥರದ ಮನೋಪಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಒಂದು ಬುದ್ಧಿ ಕೊಟ್ಟು ಇದಕ್ಕೋಸ್ಕರ ಸಂಘರ್ಷ ಇದು ಸಂಘರ್ಷ ಮಾಡಿ ಯಾವುದೇ ಲಾಭ ಇಲ್ಲ. ಅದರಿಂದ ನಷ್ಟ ಅಲ್ಲದೆ ಲಾಭ ಆಗುವುದಿಲ್ಲ. ಸಮಾಜದ ಪ್ರಮುಖರಾದ ಮಾಚಿಮಾಡ ರವೀಂದ್ರ ಮಾತನಾಡಿ, ಜಾತಿ ಗಣತಿಯಿಂದಾಗಿ ಇಡೀ ರಾಜ್ಯದಲ್ಲಿ ಗೊಂದಲ ಉಂಟಾಗಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಸಿಖ್, ಜೈನ ಮತ್ತು ಬೌದ್ಧ ಧರ್ಮಗಳು ಮಾತ್ರ ಇದ್ದು ಇದರ ಹೊರತಾಗಿ ಹೊಸ ಧರ್ಮವಿಲ್ಲ. ಕೊಡವರು ಹಿಂದೂ ಧರ್ಮದ ಪಾಲಕರೆಂದು ಹೇಳಿದರು. ರಾಮ ಹುಟ್ಟಿ 10,527 ವರ್ಷ ಆಗಿದೆ. ರಾಮಾಯಣ ನಡೆದು ಅಷ್ಟೇ ವರ್ಷಗಳಾಗಿದೆ. ರಾಮಾಯಣಕ್ಕೂ ಕೊಡವರಿಗೂ ಸಂಬಂಧ ಇದೆ. ಉತ್ತರದಲ್ಲಿದ್ದಂಥ ಅಗಸ್ತ್ಯ ಮುನಿ ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣಕ್ಕೆ ಬಂದ ನಂತರ ಕಾವೇರನ ಮಗಳು ಕಾವೇರಿಯನ್ನ ಮದುವೆ ಆಗ್ತಾರೆ. ಮದುವೆ ಆದ ಸಂದರ್ಭದಲ್ಲಿ ಆದಂತ ಒಂದು ಸಣ್ಣ ಗಲಾಟೆಯ ಸಂದರ್ಭದಲ್ಲಿ ಕೊಡವರು ಮಧ್ಯಸ್ಥಿಕೆಗೆ ಹೋದಾಗ ಕಾವೇರಿ ನೀರಾಗಿ ಹರಿದು ತುಲಾ ಸಂಕ್ರಮಣದಂದು ಕೊಡವರಿಗೆ ದರ್ಶನ ಕೊಡ್ತೇನೆ ಅಂತೇಳಿ ವಾಗ್ದಾನ ಕೊಟ್ಟ ಪ್ರಕಾರವೇ ಪ್ರತಿ ವರ್ಷ ಕಾವೇರಿ ದರ್ಶನವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಅಲ್ಲಿ ಪವಿತ್ರ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಕೊಡವರಿಗೂ ಹಿಂದೂ ಧರ್ಮಕ್ಕೂ 10,000 ವರ್ಷಗಳ ಹಿಂದಿನ ನಂಟಿದೆ. ಇದರ ಭಾಗವಾಗಿಯೇ ಈಗ ಇವರು ಹೇಳಿದಾಗೆ ನಾವೆಲ್ಲ ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾತಿಗಳನ್ನ ಸಣ್ಣ ಸಣ್ಣ ಪಂಗಡಗಳಾಗಿ ವಿಂಗಡಣೆ ಮಾಡಲಿಕ್ಕಾಗಿ ಇವತ್ತು ಜಾತಿ ಗಣತಿಯನ್ನ ಮಾಡಿದೆ. ಇದು 1991ರಲ್ಲಿ ಭಾರತ ಸರ್ಕಾರ ಹಿಂದುಳಿದ ವರ್ಗಗಳ ಅವರ ಅಭಿವೃದ್ಧಿಗಾಗಿ ಅಲ್ಲಿ ಅಧ್ಯಯನವನ್ನು ಮಾಡಿರ್ತಕ್ಕಂಥದ್ದು, ಅವರ ಎಜುಕೇಶನ್ನ ಬಗ್ಗೆ, ಅವರ ಆರ್ಥಿಕ ಸ್ಥಿತಿಯ ಬಗ್ಗೆ, ಅವರ ಮನೆಯಲ್ಲಿ ದುಡಿತಿರ್ತಕ್ಕಂಥ ಕೈಗಳ ಬಗ್ಗೆ, ಎಷ್ಟು ಜನರು ಕಚ್ಚಾ ಮನೆ ಇದೆ, ಎಷ್ಟು ಜನರಿಗೆ ಪಕ್ಕಾ ಮನೆ ಇದೆ, ಇದರ ವಿವರವನ್ನ ಪಡೆದು ಅವರ ಶ್ರೇಯಸ್ಸನ್ನ ಮೇಲೆ ಏಳಲಿಕ್ಕಾಗಿ ಮಾಡಿದಂತ ಒಂದು ಯೋಜನೆ. ಅದರ ಭಾಗವಾಗಿಯೇ ಇವತ್ತು ಕೇಂದ್ರ ಸರ್ಕಾರ ಆಯೋಜಿಸಿರತಕ್ಕಂಥ ಹಲವಾರು ಯೋಜನೆಗಳು ಅದರ ಮೇಲೆ ನಿಂತಿರ್ತಕ್ಕಂಥದ್ದು. ಅದನ್ನ ಯಥಾವತ್ತಾಗಿ ಈ ರಾಜ್ಯದ ಸರ್ಕಾರ ಜಾತಿಯ ಗಣತಿಯ ಹೆಸರನ್ನ ಕೊಟ್ಟು ಸಣ್ಣ ಸಣ್ಣ ಜಾತಿಗಳ ಮುಖಾಂತರ ಇವತ್ತು ಒಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರ ಭಾಗವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಗೊಂದಲ. ಲಿಂಗಾಯತ, ವೀರಶೈವ, ಕುರುಬ ಕ್ರಿಶ್ಚಿಯನ್, ಬಣಜಿಗ ಕ್ರಿಶ್ಚಿಯನ್, ಈ ರೀತಿ ಎಲ್ಲರನ್ನ ಒಡೆದಾಡುವಂತ ನೀತಿ. ಆದ್ರೆ ಕೊಡಗಿನಲ್ಲಿ ಇರ್ತಕ್ಕಂಥ ಕೊಡವರು ಸಂಪ್ರದಾಯಬದ್ಧವಾಗಿ ಸಾವಿರಾರು ವರ್ಷಗಳಿಂದ ಹಿಂದೂ
ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಎಂದು ಅಖಿಲ ಕೊಡವ ಸಮಾಜ ದೇಶತಕ್ಕರಾದ ವಿನಯ್ ಅಪ್ಪಯ್ಯ, ಫೆಡರೇಷನ್ ಆಫ್ ಕೊಡವ ಸಮಾಜದ ಗೌರವ ಕಾರ್ಯದರ್ಶಿ ಶಂಕರಿ ಪೊನ್ನಪ್ಪ ಹೇಳಿದರು.